On January 12, 2025, a Masjid Darshan program was organized at the Hoskote Juma Masjid Charminar in Kumbarpete by the Ahle Hadith community. The event, held from 10 a.m. to 7 p.m., aimed to convey the true essence of the religion and promote interfaith understanding by inviting Hindu visitors to explore the masjid and its teachings. The initiative provided visitors with an opportunity to learn about Allah, the values of Islam, and the importance of moral teachings. Many expressed their appreciation for the program. One visitor remarked, "Good and bad exist in society, and unfortunately, the bad often attracts people. Attending sermons that promote moral values is essential to counter this." ಪ್ರೊಪಗಂಡ ಮಾಡೋರು ಮಾಡ್ತಾರೆ. ಅದನ್ನ ಏನು ಸಮಾಜದಲ್ಲಿ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ. ನಾವು ಯಾವಾಗ ಒಳ್ಳೇದನ್ನ ಸ್ವೀಕರಿಸ್ತೀವಿ ಅದು ನಮ್ಗೆ ಒಳ್ಳೇದಾಗುತ್ತೆ. ಕೆಟ್ಟ ದಾರಿನಲ್ಲಿ ನಾವೇನೋ ಹೋಗ್ತೀವಿ. ಕೆಲವ್ರು ಏನೋ ಮಾಡ್ತಾರೆ ಈಗ ಅಂದ್ರೆ ಎಲ್ಲ ಕೆಟ್ಟದನ್ನೇ ತುಂಬಾ ಮೈಂಡಲ್ಲಿ ಮಾಡ್ಕೊಂತಾರೆ. ಒಳ್ಳೇದನ್ನ ತುಂಬಾ ಜನ ಅಲ್ಸೋದಿಲ್ಲ. ಕೆಟ್ಟದ್ದು ಯಾರಾದ್ರೂ ಹೇಳಿದ್ರೆ ಅಲ್ಲೇನೋ ನಡೀತಾ ಇದೆ ಅಂದ್ರೆ ಹೋಗ್ಬಿಟ್ಟು ಎಲ್ಲ ಒಂದ್ ಕಲ್ಲು ಹಾಕ್ತಾರೆ. ಯಾಕಂದ್ರೆ ಏನು ಗೊತ್ತಿರಲ್ಲ ಅವ್ರಿಗೆ. ಯಾಕೆ ಹೊಡೆದ್ರೆ ಅವ್ನು ಹೊಡೆದ ಅಂತ ನಾನು ಹೊಡೆದೆ. ಅದೇ ಒಳ್ಳೇದನ್ನ ಕೇಳ್ಬೇಕು ಬಾ ಅಂದ್ರೆ ನನ್ಗೆ ಆ ಕೆಲಸ ಇದೆ ಈ ಕೆಲಸ ಇದೆ ನಾನು ಅಲ್ಲಿ ಹೋಗ್ಬೇಕು ನಾನು ಇಲ್ಲಿ ಹೋಗ್ಬೇಕಂತ ಹೇಳ್ತಾರೆ. ಅದಕ್ಕೆ ಸಮಾಜದಲ್ಲಿ ನಾವೇನ್ ಮಾಡ್ಬೇಕು, ಇಂಥ ಜಾಗಗಳು ಬರಬೇಕು, ದೇವಸ್ಥಾನಗಳಿಗೆ ಹೋಗ್ಬೇಕು, ಚರ್ಚ್ಗಳಿಗೆ ಹೋಗ್ಬೇಕು, ಆ ಒಳ್ಳೆ ವಿಚಾರಗಳನ್ನ ತಿಳ್ಕೊಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಬೇಕು. ಅದನ್ನ ಅಳವಡಿಸ್ಕೊಂಡು ಇನ್ನೊಬ್ಬರಿಗೆ ನಾವು ಆ ಸಂದೇಶವನ್ನು ನೀಡಿದಾಗ ಮಾತ್ರ ಅದು ಮುಂದುವರಿಯಕ್ಕೆ ಸಾಧ್ಯ ಆಗುತ್ತೆ. Another visitor shared, "We were unaware of the masjid earlier. Through this program, we learned not just about Allah but also about many other significant aspects of Islam." The idea of delivering Friday sermons in Kannada, at least on the last Friday of each month, was also suggested by some attendees to make the message accessible to a wider audience. To enhance understanding, books on Islamic teachings and moral values were made available at the venue. A local resident appreciated the initiative, stating, "I participate in all such programs because they promote unity and understanding without any discrimination. Programs like this can prevent religious disputes and foster harmony." ನಾನು ಇದೇ ಬೀದಿಯಲ್ಲಿ ಜೀವನ ಚಿಕ್ಕ ವಯಸ್ಸಿಂದ ಇಲ್ಲೇ ಬೆಳೆದಿದ್ದೆ. ಇದೇ ಬೀದಿಯಲ್ಲಿ ಈ ಮಸೀದಿಗೆ ಸಾಕಷ್ಟು ಸರಿ ಬಂದು ಹೋಗಿದ್ದೀನಿ. ಇದು ನಮ್ಮ ಮಸೀದಿ ಅಂತ ಆಗ್ಲಿಂದಾನು ಇದೆ. ಈಗ ನಮ್ಮ ಮಸೀದಿ ಅಂತ ನೀವು ಕರೆದಿದ್ದೀರಿ, ಅದಕ್ಕೋಸ್ಕರ ಬಂದಿದ್ದೀನಿ. ನನಗೆ ಯಾವುದೋ ಅಭ್ಯಂತರ ಇಲ್ಲ. ಎಲ್ಲ ಸಭೆಗಳು ಹೋಗ್ತೀನಿ, ಎಲ್ಲರ ಜೊತೆ ಸೇರ್ಕೋತೀನಿ. ಇಲ್ಲಿ ಬಂದಂಥ ಕೆಲವು ವಿಚಾರಗಳು ನನಗೆ ಗೊತ್ತಿರಲಿಲ್ಲ. ಅದು ಇಟ್ ಮೇಕ್ಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ರಿಲಿಜಿಯನ್. ಇವಾಗೆಲ್ಲ ಅರ್ಥ ಆಯಿತು, ಯಾವುದ್ರಲ್ಲೂ ಭೇದ ಭಾವ ಇಲ್ಲ ಅಂತ ಅರ್ಥ ಆಗುತ್ತೆ. ಈ ಥರ ಎಲ್ಲರಿಗೂ ಈ ಥರ ನಾವು ಸಂದೇಶ ಕೊಟ್ಟಾಗ ರಿಲಿಜಿಯಸ್ ಡಿಸ್ಪ್ಯೂಟ್ಸ್ ಇರೋದೇ ಇಲ್ಲ ಅಂತ ನನ್ನೊಂದು ಭಾವನೆ. ಇಂಥ ಕಾರ್ಯಕ್ರಮಗಳು ಅವಾಗ ಹಮ್ಮಿಕೊಂಡ್ರೆ ತುಂಬ ಒಳ್ಳೆಯದು, ಈ ಜನಾಂಗಕ್ಕೆ ಒಳ್ಳೆಯದಾಗುತ್ತೆ ಅಂತ. Another visitor emphasized, "These kinds of events should be organized across India to spread the message of humanity and integrity." The Masjid Darshan program successfully highlighted the values of unity, moral guidance, and communal harmony, leaving a lasting impression on all who attended. ಸುಂದರವಾದ ವಾತಾವರಣನ ಮಸೀದಿನಲ್ಲಿ ಕಲ್ಪಿಸಿಕೊಟ್ಟಿದ್ದೀರಿ. ಎಲ್ಲ ಹಿಂದೂಗಳು ಕೂಡ ಮಸೀದಿ ನೇರವಾಗಿ ಬಂದು ಇವತ್ತು ದಿವಸ ಈ ಮಸೀದಿನಲ್ಲಿ ನಡೆಯುವಂಥ ಕಾರ್ಯಕ್ರಮಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀರಿ. ನಿಮ್ಗೆಲ್ಲರೂ ಧನ್ಯವಾದಗಳು. ಇಂಥ ಕಾರ್ಯಕ್ರಮಗಳು ಪ್ರತಿಯೊಂದು ಮಸೀದಿನಲ್ಲೂ ಇಡೀ ಇಂಡಿಯಾದಲ್ಲಿ ಆಗಬೇಕು, ಆವಾಗಲೇ ಅರ್ಥ ಆಗೋದು. ಈಗ ನಾವು ಕನ್ನಡದವ್ರು ಇಲ್ಲಿ ಮಾಡ್ತೀವಿ, ತೆಲುಗಿನವ್ರು ಆಂಧ್ರ, ಕೇರಳದವ್ರು ತಮಿಳ್ನಾಡು, ಇದು ಕೇರಳದಲ್ಲಿ ಮಾಡ್ತಾರೆ, ತಮಿಳ್ನಾಡಲ್ಲಿ ಮಾಡ್ತಾರೆ. ಎಲ್ಲ ಭಾರತದ ಎಲ್ಲ ಮಸೀದಿಗಳಲ್ಲಾದಾಗ ಯಾವುದೇ ತೊಡಕಿರಲ್ಲ. ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಸರಿಸಮಾನರು. ಕುರಾನ್ನಲ್ಲಿರೋದು ಒಂದೇ, ನಮ್ಮ ಗ್ರಂಥಗಳಲ್ಲಿರುವುದೇ, ನಿಮ್ಮ ಗ್ರಂಥಗಳನ್ನು ಒಂದು ಸಂದೇಶ ಸಾರಬೇಕು. ಈ ಒಂದು ಕಾರ್ಯಕ್ರಮವನ್ನ ಏನು ಮೀಡಿಯಾದವ್ರು ತಾವಿದ್ದೀರಿ, ಹೆಚ್ಚಿನ ಪ್ರಚಾರ ನೀಡಿ ಇಂಥ ಕಾರ್ಯಕ್ರಮಗಳು ಇಡೀ ಭಾರತದಲ್ಲಿ ನಡೀಲಿ ಅಂತ ನಾನು ಆಶಿಸ್ತೇನೆ. ಮಸೀದಿ ಅಂದ್ರೆ ನಮಗೆ ಗೊತ್ತಿರಲಿಲ್ಲ. ನಾವು ಮಸೀದಿ ಒಳಗಡೆ ಫಸ್ಟ್ ಟೈಮ್ ಬಂದಿರೋದು. ಈ ತರ ಕಾರ್ಯಕ್ರಮ ಎಲ್ಲೂ ನಡೆದಿರ್ಲಿಲ್ಲ. ಇವತ್ತು ಇದ್ರಲ್ಲಿ ನಾವು ಬಂದು ಭಾಗವಹಿಸಿದ್ವಿ. ಅಲ್ಲ ಅಂದ್ರೆ ಏನಂತ ಹೇಳ್ಕೊಟ್ರು. ಇದ್ರ ಬಗ್ಗೆ ಅಂದ್ರೆ ನಮ್ಗಂತೂ ಫಸ್ಟ್ ಅಲ್ಲೇ ಗೊತ್ತಿರ್ಲಿಲ್ಲ. ಇವಾಗ ನಾವೆಲ್ಲ ತಿಳ್ಕೊಂಡ್ವಿ, ಎಲ್ಲ ಹೇಳ್ಕೊಟ್ರು. ಆದ್ರೆ ಇದ್ರಲ್ಲಿ ಮಾತ್ರ ಮುಸ್ಲಿಮ್ಸ್ ಮಾತ್ರ ನಮಾಜ್ ಮಾಡ್ಬೇಕು ಅಂತ ಜನರು ಅನ್ಕೊಂಡಿದ್ರು. ಇವಾಗ ಗೊತ್ತಾಯ್ತು, ನಾವೆಲ್ಲರೂ ಇದ್ರಲ್ಲಿ ಭಾಗವಹಿಸ್ಬೋದು, ನಾವು ಬಂದು ನಮಾಜ್ ಮಾಡ್ಬೋದು, ಇದ್ರ ಬಗ್ಗೆ ತಿಳ್ಕೊಬಹುದು, ಇದ್ರ ಬಗ್ಗೆ ಬಂದ್ಬಿಟ್ಟು ಓದ್ಕೋಬಹುದು ಅಂತ ಹೇಳ್ಕೊಟ್ರು. ಮುಂಚೆ ಈ ತರ ನಮ್ಮನ್ನು ಗೊತ್ತಿರ್ಲಿಲ್ಲ. ಬರೀ ಮುಸ್ಲಿಮ್ಸ್ ಮಾತ್ರ ನಮಾಜ್ ಮಾಡ್ಬೇಕು, ಅವರೇ ಓದ್ಬೇಕು ಅಂತ ಅನ್ಕೊಂಡಿದ್ವಿ. ಇವಾಗ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು, ನಾವು ಇದ್ರಲ್ಲಿ ನಮಾಜ್ಗೆ ಹೋಗ್ಬೋದು, ನಮಾಜ್ ಮಾಡ್ಬೋದು, ಅದ್ರ ಬಗ್ಗೆ ತಿಳ್ಕೊಬಹುದು, ಎಲ್ಲ ಬುಕ್ಸ್ ಎಲ್ಲ ಓದ್ಕೋಬಹುದು ಅಂತ ಹೇಳ್ಕೊಟ್ರು. ಇದು ಬುಕ್ ಸಮೇತ ಓದಕ್ಕೆ ನಮ್ಗೆ ಕನ್ನಡ ಬುಕ್ ಅನ್ನು ಕೊಟ್ಟಿದ್ದಾರೆ. ಅದು ಓದ್ಬಿಟ್ಟು ನಾವು ತಿಳ್ಕೊಬಹುದು.
ಓದಿದೀವಿ ಸ್ವಲ್ಪ, ಇನ್ನು ಮುಂದೆ ಬುಕ್ಸ್ ಕೊಟ್ಟಿದ್ದಾರೆ, ಓದ್ಕೊಂಡು ತಿಳ್ಕೊಳ್ತೀವಿ. ನಮ್ದು ಊರು ಬಂದು ಉತ್ತರ ಕನ್ನಡ, ಗುಲ್ಬರ್ಗ ಅಂತ. ನಾವು ಇಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದೀವಿ, ಇಲ್ಲೇ ಹೊಸಕೋಟೆಯಲ್ಲೇ ಇರೋದು. ಚೆನ್ನಾಗಿ ಹೇಳಿದ್ರು, ಎಲ್ಲ ತಿಳಿಸ್ಕೊಟ್ರು, ಅರ್ಥ ಮಾಡ್ಕೊಂಡಿದೀವಿ. ಬಟ್ ಇಷ್ಟು ದಿನ ನಮ್ಗೆ ಏನಂತ ಗೊತ್ತಿರ್ಲಿಲ್ಲ. ಬರೇ ಅವ್ರಷ್ಟೇ ಅದರಲ್ಲಿ ಭಾಗವಹಿಸ್ಬಾರ್ದು, ಬಟ್ ನಾವು ಹಿಂದೂಗಳು ನಾವು ಭಾಗವಹಿಸಿದ್ರು ಓಕೆ ಅಂತ ಹೇಳಿದ್ರು. ಅಂದ್ರೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಮನುಷ್ಯ ಇಲ್ಲಿ ನಾವು ಹೆಂಗ್ ಒಳ್ಳೇದ್ ಮಾಡಿದ್ರೆ, ಇವಾಗ ನಾವು ಇಲ್ಲಿ ಒಳ್ಳೇದ್ ಮಾಡಿದ್ರೆ ಅಲ್ಲೂ ಒಳ್ಳೇದಾಗುತ್ತೆ. ಇಲ್ಲ ಅಂದ್ರೆ ಇಲ್ಲಿ ಇಲ್ಲೇ ಒಳ್ಳೇದ್ ಮಾಡಿಲ್ಲ ಅಂದ್ರೆ ಅಲ್ಲೂ ಒಳ್ಳೇದೇ ಇರಲ್ಲ ಅಂತ ಹೇಳಿದ್ರು. ಒಂದು ಕಾರ್ಯಕ್ರಮ ನಮ್ಮ ಊರ ಮಸೀದಿ ನೋಡೋಣ ಬನ್ನಿ ಅನ್ನೋದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವ ಉದ್ದೇಶ ಏನಂದ್ರೆ, ನಾವು ಮುಸಲ್ಮಾನರು ಅಂತ ನಾವು ಇನ್ನೊಂದು ಮಸೀದಿ ದರ್ಶನ ಕಾರ್ಯಕ್ರಮ, ಈ ನಮಾಜ್ ವಿಚಾರದಲ್ಲಿ ಅಥವಾ ಅಜಾನ್ ವಿಚಾರದಲ್ಲಿ ಹೇಳಬೇಕಂದ್ರೆ ಕೆಲವು ನಮ್ಮ ಹಿಂದೂ ಬಾಂಧವರಿಗೆ ತಿಳಿಯೋದು. ಅದಕ್ಕೆ ಅರ್ಥ ಆಗೋಕೆ ನಮಾಜ್ ಏನನ್ನೋದು, ಅಜಾ ಏನನ್ನೋದನ್ನ ಅದು ಮತ್ತು ಹಿಂದೂ ಮುಸಲ್ಮಾನಿಗೂ ಅನ್ವಯಿಸುತ್ತದೆ. ಇದೆಲ್ಲ ಪ್ರಾರ್ಥನೆ ಅಂದರೆ ದೇವರಿಗೂ ಮಾತ್ರ ಪ್ರಾರ್ಥನೆ ಇರೋದು. ಅವರ ಇಚ್ಛೆ ಹಂಗೆ ನಾವು ಜೀವನ ಮಾಡಬೇಕು. ಅಂದರೆ ಹಿಂದೂ ಮುಸಲ್ಮಾನರು ಹೊಂದಾಣಿಕೆ, ಸೌಹಾರ್ದತೆಯನ್ನು ಜೀವನ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದರಿಂದ ಈ ಕಾರ್ಯಕ್ರಮ ನಮ್ಮ ಊರಿನ ಎಲ್ಲ ಹಿಂದೂ ಬಾಂಧವರಿಗೆ ಕರೆ ಮಾಡಿ ಅವರನ್ನ ಈ ಮಸೀದಿ ದರ್ಶನ ಮಾಡಿಸಿಕೊಟ್ಟಿರಲಾಗಿದೆ. ಇದು ನಮ್ಮ ಹೊಸಕೋಟೆಯ ಜುಮ್ಮಾ ಮಸೀದಿ, ಚಾರ್ಮಿನಾರ್, ಅಹ್ಲೆ ಹದೀಸ್, ಕುಂಬಾರಪೇಟೆ, ಹೊಸಕೋಟೆ ಅಂತ ನಾವು ಮಾಡಿದ್ದೀವಿ ಸರ್. ನನ್ನ ಹೆಸರು ಫಯಾಜ್ ಅಹಮದ್ ಅಂತ ಸರ್. ಸರ್ ನಾವು ಸುಮಾರು ಊರಿನಾಗ ಎಲ್ಲರೂ ಕೊಟ್ಟಿದ್ದೀರಿ, ಹಳ್ಳಿಗಳಿಗೂ ಸ್ವಲ್ಪ ಕೊಟ್ಟಿದ್ದೀರಿ. ಅವ್ರಿಗೂ ಹೇಳಿದ್ದೀರಿ. ನಾವು ಬೆಳಿಗ್ಗೆ 10 ಗಂಟೆಯಿಂದ 7 ಗಂಟೆವರೆಗೂ ಸಮಯ ಇದೆ. ನಾವು ಹಾಗಾಗಿ ಬರೋರಿಗೆಲ್ಲ ಇಸ್ಲಾಂ ಏನನ್ನೋದು ಪ್ರಚಾರ ಮಾಡಿ ಅವರನ್ನ ತಿಳುವಳಿಕೆ ಪಡಿಸ್ತಾ ಇದ್ದೀರಿ. ಅವರೆಲ್ಲ ಒಳ್ಳೆ ಅಭಿಪ್ರಾಯಗಳು ಕೊಟ್ಟಿದ್ದಾರೆ, ಅಲ್ಹಮ್ದುಲಿಲ್ಲ. ಸರ್ ಅವರು ಒಳ್ಳೆಯದಾಗಿದೆ, ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರಿ. ಅದರದ್ದು ಒಂದು ವಿಶೇಷವಾಗಿ ಏನು ಹೇಳಿದ್ದಾರೆ ಅಂದರೆ, ಕೆಲವರು ನಮ್ಮ ಸ್ನೇಹಿತರು, ನಮ್ಮ ಊರಿನವರು, ನೀವು ಜುಮ್ಮಾದಲ್ಲಿ ಮಾಡುವ ಖುತುಬಾ ಅಂದರೆ ಬೋಧನೆ, ಆ ಬೋಧನೆ ವಿಚಾರದಲ್ಲಿ ಉರ್ದುನಲ್ಲಿ, ಅರಬಿನಲ್ಲಿ ಮಾಡ್ತಾ ಇದ್ದೀರಿ. ಇದನ್ನ ನೀವು ಕನ್ನಡದಲ್ಲಿ ಮಾಡಿದ್ರೆ ನಮಗೆಲ್ಲ ಅರ್ಥ ಆಗುತ್ತೆ ಮತ್ತು ಎಲ್ಲೂ ಯಾವುದು ಆತಂಕ ಏನು ಇರೋದಿಲ್ವ. ಇದರಿಂದ ನಮಗೂ ಸಹ ತಿಳುವಳಿಕೆ ಆಗುತ್ತೆ. ಮೈಕಲ್ಲಿ ನೀವು ಸ್ಪೀಕರಲ್ಲಿ ಹಾಕಿ ಕನ್ನಡದಲ್ಲಿ ಪ್ರಚಾರ ಮಾಡಿದ್ರೆ ನಮಗೆಲ್ಲ ತಿಳುವಳಿಕೆ ಆಗುತ್ತೆ. ಒಂಥರ ಅಂದರೆ ತಮಿಳ್ನಾಡಲ್ಲಿ ತಮಿಳು ಮಾಡ್ತಾರೆ, ಕೇರಳದಲ್ಲಿ ಮಲಯಾಳಿ ಮಾಡ್ತಾ ಇದ್ದಾರೆ. ಆ ಥರ ನೀವು ಕೂಡ ಕನ್ನಡದಲ್ಲೇ ಮಾಡಿದ್ರೆ ಇಲ್ಲಿ ಪ್ರಚಾರವಾಗಿ ನಮಗೂ ಕೂಡ ಇಲ್ಲಿ ಒಂದು ತಿಳುವಳಿಕೆ, ಇಸ್ಲಾಂ ಏನನ್ನೋದು ಅರಿವು ಆಗುತ್ತದಿಂದ ನಮಗೂ ಒಳ್ಳೇದಾಗುತ್ತೆ ಅಂತೇಳಿ ನಾವು ಇನ್ಶಾಲ್ಲ ಈ ಮುಂದೆ ಬರುವಂಥ ಶುಕ್ರವಾರ, ಕೊನೆ ಶುಕ್ರವಾರದಿಂದ ಮಾಡೋಣ ಅಂತ ವ್ಯವಸ್ಥೆ ಮಾಡ್ತಾ ಇದ್ದೀರಿ. ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮ ಹಿಂದೂ ಬಾಂಧವರಿಗೆ ಇಸ್ಲಾಂ ಏನನ್ನೋದನ್ನು ಕನ್ನಡದಲ್ಲಿ ಪ್ರವಚನ ಮಾಡ್ತಾ ಮುಂದುವರಿಸ್ತಾ ನಾವು ಹೊಂದಾಣಿಕೆಯಿಂದ ಜೀವನ ಮಾಡಬೇಕಂತ ಉದ್ದೇಶಿಸಿದ್ದೀವಿ. ಇದು ಮುಂಚೆ ನಾವು ಸ್ವಾಮಿಗಳ್ಗೆ ಅವ್ರಿಗಿವ್ರಿಗೂ ತಂದು ಒಂದು ಇದು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಿ. ಈಗ ಇದು 2-3ನೇ ಸಾರಿ 4 ಸಾರಿ ಮಾಡ್ತಾ ಇದ್ದೀರಿ ಇಲ್ಲಿ ಹೊಸಕೋಟೆಗೆ.